ಹಲೋ ವ್ಯೂವರ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಂದು ಡೈಲಿ ರೊಟೀನ್ ಇದು. ಸೊ ಇದು ವೆಡ್ನೆಸ್ಡೇ ಹಾಫ್ ಡೇ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಮಾಮೂಲಿ ನಂದು ರೊಟೀನ್ ಏನಿದೆ ಡೈಲಿ ವಾಕ್ ಮಾಡೋದು, ಸೊ ಅದೇ ಥರನೇ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ಟೋಟಲಾಗಿ ಎಷ್ಟು ರೌಂಡ್ಸ್ ಅಂದರೆ 15 ರೌಂಡ್ಸು ನಾನು ವಾಕ್ ಮಾಡ್ಕೊಳ್ತೀನಿ ನಾನು ಡೈಲಿ ಹೇಳ್ದಾಗೆ. ನಿನ್ನೆ ವಿಡಿಯೋ ಕಂಟಿನ್ಯೂಸ್ ಯಾರು ನೋಡ್ತಿದ್ದೀರಾ ನನ್ನ ಚಾನಲ್ನ, ಸೊ ಅವರಿಗೆ ಗೊತ್ತಾಗಿರುತ್ತೆ. ಇದೇ ಥರನೇ ಫಾಸ್ಟ್ ವಾಕಿಂಗ್ ಮಾಡ್ಕೊಳ್ಳೋದು. ಸೊ ನಾನು ವಿಡಿಯೋದಲ್ಲಿ ತೋರಿಸೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು 2 ರೌಂಡ್ಸ್ ಮಾತ್ರನೇ ಇಲ್ಲಿ ತೋರಿಸ್ತಾ ಇದ್ದೀನಿ, ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಮತ್ತು ನಂದು ಡೈಲಿ ರೊಟೀನ್ ಇದೆ ಆಗಿರುತ್ತೆ. ಸೊ ನೆನ್ನೆ ವಿಡಿಯೋ ಯಾರು ನೋಡಿದ್ದೀರಾ ಅವರಿಗೆ ಗೊತ್ತಾಗುತ್ತೆ. ಮತ್ತು ನಾನು ಹೇಳಿದ್ದೆ 8 to 10 ಡೇಸಿಂದ ನಾನು ಏನು ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಇದ್ದೀನಿ, ಡಯೆಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು. ನಾನು ವೆಯ್ಟ್ ಚೆಕ್ ಮಾಡ್ಕೊಳ್ಳಲ್ಲ. ಬಟ್ ಹೇಗೆ ಅಂತಂದರೆ ನಾನು ಹಾಕ್ಕೊಂಡಿರೋ ಡ್ರೆಸ್ಸು ನನಗೆ ಮುಂಚೆ ಟೈಟ್ ಆಗ್ತಿತ್ತು. ಸೊ ಇವಾಗ ಸ್ವಲ್ಪ ಆಗ್ತಿದೆ ನನಗೆ ಫ್ರೀಯಾಗಿ. ಸೊ ಅದರಿಂದ ಗೊತ್ತಾಗ್ತಿದೆ ಪರವಾಗಿಲ್ಲ, ನಾನು ಡಯೆಟ್ ಮಾಡ್ತಿರೋದು ವರ್ಕೌಟ್ ಆಗ್ತಿದೆ ಅಂತ ಹೇಳಿಬಿಟ್ಟು. ಇದೇ ಥರ ನನ್ನ ಡೈಲಿ ರೊಟೀನ್ ಇರುತ್ತೆ. 15 ರೌಂಡ್ಸ್ ಎಲ್ಲ ಟೋಟಲಾಗಿ ನಾನು 15 ರೌಂಡ್ಸನ್ನು ಕಂಪ್ಲೀಟ್ ಮಾಡ್ತೀನಿ ಮಾರ್ನಿಂಗು. ಅದ್ರ ಮೇಲೆ ಮಾಡೋದಕ್ಕೆ ಹೋಗಲ್ಲ, ಯಾಕೆಂದರೆ ನನ್ನ ಮಗಳು ಚಿನ್ನಿಮ್ಮ ಎದ್ಬಿಡ್ತಾಳೆ 7:30 ವಾಕಿಂಗ್ ಎಲ್ಲ ಕಂಪ್ಲೀಟ್ ಆದ ತಕ್ಷಣ ಮನೆ ಮುಂದೆ ಇರೋ ಪಾರಿಜಾತ ಹೂವು ಇದೆ ಅಲ್ವಾ, ಸೊ ಅದನ್ನು ನಾನು ತಗೊಳ್ತೀನಿ ಮತ್ತು ತೋಟದಲ್ಲಿ ಹೂವನ್ನ ಎತ್ಕೊಂಡು ಬರ್ತೀನಿ. ಎತ್ಕೊಂಡು ಬಂದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಡ್ತೀನಿ. ಬ್ರಷ್ ಮಾಡ್ಕೊಂಡು ಬರೋದಲ್ಲ ಅಷ್ಟರೊಳಗೆ ನನ್ನ ಮಗಳು ಎದ್ದಿರ್ತಾಳೆ. ಸೊ ಅವಳಿಗೂ ನೀರು ಕುಡಿಸೋದು, ಬಿಸ್ಕೆಟ್ಟು ತಿನ್ನಿಸೋದು ಎಲ್ಲ ಮಾಡಿಬಿಟ್ಟು ರೆಡಿ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು ಕೂಡ ಬಿಸಿನೀರು ಕುಡಿದ್ಬಿಟ್ಟು ಹೋಗ್ತೀನಿ. ಸೊ ಇಷ್ಟು ವಾಕಿಂಗ್ ಎಲ್ಲ ಮುಗೀತು ನಂದು. ಇದಾದಮೇಲೆ ನಾನು ಬಿಸಿನೀರು ಕುಡಿದ್ಬಿಟ್ಟು ಒಳಗಡೆ ಬಂದೆ. ಚಿನ್ನಿಮನೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಅಂದರೆ ನೀರು ಕುಡಿಸ್ಬಿಟ್ಟು ಮತ್ತು ಬಿಸ್ಕೆಟ್ ತಿನ್ನಿಸಿ ಬಂದೆ ನಾನು. ನೆಕ್ಸ್ಟು ಇವತ್ತು ತಿಂಡಿಗೆ ಏನು ಮಾಡೋದು ಅಂತ ಹೇಳಿದ್ದಕ್ಕೆ ಅಮ್ಮ ಇವತ್ತು ಮಜ್ಜಿಗೆ ಸಾಂಬಾರು ಮಾಡೋಣ ಅಂತ ಹೇಳಿದರು. ಅದಕ್ಕೇ ಬೇಗನೆ ಎದ್ಬಿಟ್ಟು ಅವರು ಏನು ಹೆಸ್ರು ಕಾಳನ್ನ ಬೇಯಿಸಿ ಇಟ್ಟಿದ್ದರು. ಸರಿ ಅಂತ ಹೇಳಿಬಿಟ್ಟು ನಾನು ಇವಾಗ ಹಾಲು ಕುಡಿಯೋದಕ್ಕೆ ಅಂತ ಹೇಳಿ ಬಿಸಿ ಮಾಡಿಕೊಂಡೆ. ಅಮ್ಮ ಮಾಡಿದರು ಹಾಲನ್ನ. ಮತ್ತು ನಾನು ಸೋಸ್ಕೊಂಡ್ಬಿಟ್ಟು ಅಡುಗೆ ಮಾಡ್ತಾನೆ ಕುಡಿಯೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ಒಂದು ಒಲೆಯಲ್ಲಿ ಅನ್ನಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಅನ್ನಕ್ಕಿಟ್ಟೆ. ಈಗ ಜಾರ್ನಲ್ಲಿ ನಾನು ಮೆಣಸಿನ್ಕಾಯಿನ ಹುರ್ಕೊಂಡು, ಜೀರಿಗೆನ ಹುರ್ಕೊಂಡು ಮತ್ತು ಈರುಳ್ಳಿನ ಹುರ್ಕೊಂಡ್ಬಿಟ್ಟು ಅದಕ್ಕೆ ಹಾಕ್ಕೊಂಡೆ. ಆಮೇಲೆ ಅಮ್ಮ ಮುಂಚೆನೇ ಎದ್ಬಿಟ್ಟು ನೆನೆಸಿದ್ರು ಅಕ್ಕಿನ ಮತ್ತು ಕಡಲೆಬೇಳೆನ. ಸೊ ಅದನ್ನು ಹಾಕ್ಕೊಂಡೆ. ಅದು ರುಬ್ಕೊಂಡು ಆದಮೇಲೆ ಸ್ವಲ್ಪ ಕಾಯಿ ತುರಿನ ಮಿಕ್ಸ್ ಮಾಡಿಕೊಂಡೆ. ಈಗ ಒಗ್ಗರಣೆ ಹಾಕೋದಕ್ಕೆ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿನ್ನೆ ವೀಡಿಯೋದಲ್ಲಿ ನೋಡಿದ್ರಿ ನಾನು ಮಜ್ಜಿಗೆನ ಬಾಕ್ಸಲ್ಲಿ ಅಲ್ಲಾಡಿಸಿ ಮಾಡ್ಕೊಂಡಿದ್ದನ್ನು. ಸೊ ಅದೇ ಮಜ್ಜಿಗೆನ ನಾನು ಯೂಸ್ ಮಾಡ್ತಾ ಇರೋದು. ಇಲ್ಲಿ ಒಂದು ತಪ್ಪಲೆನ ಇಟ್ಬಿಟ್ಟು ಎಣ್ಣೆ ಹಾಕಿ ಒಂದು ಸ್ವಲ್ಪ ಸಾಸಿವೆನ ಹಾಕಿ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿನ ಯೂಸ್ ಮಾಡ್ತಿರೋದು ನಾವಿಲ್ಲಿ. ಸೊ ಅದನ್ನು ಎಲ್ಲ ಹಾಕಿಬಿಟ್ಟು ಮಾಗಿಸ್ಕೊಳ್ತಾ ಇದ್ದೀನಿ. ಸೊ ಮಾಗಿ ಆದಮೇಲೆ ಇದಕ್ಕೆ ರುಬ್ಕೊಂಡಿರೋ ಖಾರನ ಹಾಕ್ಕೊಳ್ತಾ ಇದ್ದೀವಿ. ಸೊ ಅನ್ನ ವಿಷಲ್ ಆಯಿತು, ಅನ್ನನೂ ರೆಡಿ ಆಗೋಯಿತು ಆಲ್ರೆಡಿನೇ. ರುಬ್ಕೊಂಡಿರೋದನ್ನು ಹಾಕ್ಕೊಂಡು, ಸೊ ಇದಕ್ಕೆ ನೀರನ್ನ ಮಿಕ್ಸ್ ಮಾಡ್ತಿಲ್ಲ ನಾನು, ಮಜ್ಜಿಗೆನೇ ಇತ್ತಲ್ವ ಜಾಸ್ತಿ, ಸೊ ಅದನ್ನೇ ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಟೇಸ್ಟ್ ನೋಡಿಕೊಂಡು ಹುಳಿ ಇದೆಯಾ ಹೇಗೆ, ಹುಳಿ ಇದ್ದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಮಾಡಿಕೊಂಡೆ. ನೆಕ್ಸ್ಟು ಹೆಸ್ರು ಕಾಳು ಎಲ್ಲ ಹಾಕ್ಬಿಟ್ಟು ಸಾಂಬಾರು ಎಷ್ಟಿದೆ ಅಷ್ಟಕ್ಕೆ ರುಚಿ ನೋಡಿಕೊಂಡು ಉಪ್ಪನ್ನ ಹಾಕಿದೆ. ಉಪ್ಪು ಎಲ್ಲ ಕರಗಿ ಆದಮೇಲೆ ಟೇಸ್ಟ್ ನೋಡೋಣ ಅಂತ ಹೇಳಿಬಿಟ್ಟು ಚೆನ್ನಾಗಿತ್ತು. ಹುಳಿ ಏನೂ ಇರಲಿಲ್ಲ, ಹಾಗಾಗಿ ನಾನು ಮತ್ತೆ ನೀರನ್ನ ಆ್ಯಡ್ ಮಾಡೋದಕ್ಕೆ ಹೋಗಲಿಲ್ಲ. ಸೊ ಇದನ್ನು ಪಕ್ಕದ ಒಲೆಗೆ ಶಿಫ್ಟ್ ಮಾಡಿಕೊಂಡೆ, ಅಂದರೆ ಮತ್ತೆ ಬೇರೆ ಕೆಲಸ ಮಾಡೋಣ ಅಂತ ಹೇಳಿಬಿಟ್ಟು ಇದು ಕುದಿ ಬರಲಿ ಅಂತ ಹೇಳಿ. ನೆಕ್ಸ್ಟು ನಾನಿಲ್ಲಿ ನನಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಅಷ್ಟರೊಳಗೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಮಾಮೂಲಿ ನಾನು ಓಟ್ಸಿಂದು ಖೀರ್ ಮಾಡ್ಕೊಳ್ತಾ ಇದ್ದೆ. ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ 2 ಸ್ಪೂನು ಜಗ್ರಿ ಪೌಡರ್ ಹಾಕ್ಕೊಂಡು ಮತ್ತು ಓಟ್ಸ್ನ ಹಾಕಿ ಬೇಯಿಸ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಬೇಯಿಸ್ಕೊಂಡು ಕುಡಿತೀನಿ ನಾನು ಅದನ್ನು. ಸೊ ಇವಾಗಲೇ ಮಾಡಿಟ್ಕೊಂಡೆ ನಾನು, ಅಂದರೆ ಲೇಟಾಗಿತ್ತು ಆಲ್ರೆಡಿ.
ಸೊ ಹಾಗಾಗಿ ಮಾಡಿ ಇಟ್ಬಿಟ್ಟೆ. ಆಮೇಲೆ ಬಂದು ಕುಡಿಯೋಣ ಅಂತ ಹೇಳಿ. ಸೊ ಇನ್ನೂ ಸ್ವಲ್ಪ ಕೆಲಸ ಇತ್ತಲ್ವ, ಹಾಗಾಗಿ ನಾನು ಮಾರ್ನಿಂಗು ಲಿಕ್ವಿಡ್ ಐಟಮ್ ಅಷ್ಟೇ ತಗೊಳ್ಳೋದು, ಸಾಲಿಡ್ ಏನೂ ತಗೊಳ್ಳಲ್ಲ. ಮಧ್ಯಾಹ್ನ ಮತ್ತು ಸಂಜೆ ಎಲ್ಲ ಬರೀ ಚಪಾತಿ ತಗೊಳ್ತೀನಿ ನಾನು, ತಗೊಳ್ತೀನಿ. ನಾನು ರೈಸ್ ಐಟಮ್ ಏನೂ ತಿನ್ನೋದಿಲ್ಲ. ಮತ್ತು ಏನಾದರೂ ಹೊಟ್ಟೆ ಹಸಿದು ಅಂದರೆ ಫ್ರೂಟ್ಸ್ ಏನಾದರೂ ಇದ್ದರೆ ತಿಂತೀನಿ, ಅಷ್ಟು ಬಿಟ್ಟರೆ ಮತ್ತೇನೂ ಇಲ್ಲ. ಸೊ ನಂದು ಬ್ರೇಕ್ಫಾಸ್ಟ್ ರೆಡಿ ಆಗೋಯಿತು. ಈಗ ಚಿನ್ನಿಮಗೆ ಏನಾದರೂ ತಿನ್ನಿಸೋಣ ಅಂತ ಹೇಳಿಬಿಟ್ಟು ಅವಳಿಗೆ ನಿನ್ನೆ ಬಂದು ಅನ್ನ ಮತ್ತು ತುಪ್ಪ ತಿನ್ನಿಸಿದ್ದೆ. ಸೊ ಇವತ್ತು ಅಂಗನವಾಡಿಯಿಂದ ನಮಗೆ ಪುಷ್ಟಿ ಅಂತ ಹೇಳಿಬಿಟ್ಟು ಪೌಡರ್ ಕೊಡ್ತಾರೆ. ಸೊ ಅದನ್ನು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಜಗರಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಏನಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಅಂದರೆ 1 ಮಂತಲ್ಲಿ ಪುಷ್ಟಿ ಪೌಡರ್ಗೆ ಬೆಲ್ಲನ ಹಾಕಿರ್ತಾರೆ, ಅಂದರೆ ಸ್ವಲ್ಪ ಸಿಹಿ ಇರುತ್ತೆ ಅದು. ಸೊ ಇನ್ನೊಂದು ಮಂತಲ್ಲಿ ಕೊಟ್ಟಿದ್ದು ಸಿಹಿ ಇರೋದಿಲ್ಲ. ಸೊ ಹಾಗಾಗಿ ನಾನು ಈ ಮಂತಲ್ಲಿ ಕೊಟ್ಟಿದ್ದು ಅದು ಶುಗರ್ಲೆಸ್ ಇತ್ತು, ಟೇಸ್ಟ್ಲೆಸ್ ಇತ್ತು. ಸೊ ಹಾಗಾಗಿ ನಾನು ಅವಳಿಗೆ 1 ಸ್ಪೂನು ಜಗರಿ ಪೌಡರ್ನ ಆ್ಯಡ್ ಮಾಡಿಕೊಂಡೆ ಅವಳಿಗೆ ಸರಿ ಮಾಡೋದು. ಸೊ ಅದು ಕೂಡ ರೆಡಿ ಆಯಿತು. ಚಿನಿಮಾಗೆ ಅವಳು ಎದ್ದಿದ್ಲು ಆಲ್ರೆಡಿ. ಅವಳು ಮಾರ್ನಿಂಗ್ ಇವತ್ತು ಬೇಗನೆ 7 o'clock ಎದ್ದಿದ್ದರಿಂದ ಸ್ವಲ್ಪ ಕೆಲಸ ಎಲ್ಲ ಡಿಲೇ ಆಗೋಗ್ಬಿಡ್ತು. ಅವಳು ನೋಡ್ಕೊಳ್ಳೋದೇ ಆಯಿತು. ಸೊ ಹಾಗಾಗಿ ನಾನು ಅವಳಿಗೆ ಮತ್ತೆ ಹಾಲೆಲ್ಲ ಕುಡಿಸ್ಬಿಟ್ಟು ಬಿಸ್ಕೆಟ್ ಎಲ್ಲ ತಿನ್ನಿಸಿದ್ರು. ಮತ್ತೆ ಮಲ್ಕೊಂಡ್ಬಿಟ್ಲು ಅವಳು. ಆ ಟೈಮಲ್ಲಿ ಇದನ್ನು ಮಾಡಿಕೊಂಡೆ. ಮತ್ತೆ ಎದ್ದ ತಕ್ಷಣ ಅವಳಿಗೆ ಪುಷ್ಟಿ ಪೌಡರ್ ಮಾಡಿದ್ನಲ್ವ ಸರಿನಾ, ಅದನ್ನು ತಿನ್ನಿಸ್ದೆ ಅವಳಿಗೆ. ಸೊ ಇವಾಗೆಲ್ಲ ಆಯಿತು. ನಾನು ಮಧ್ಯಾಹ್ನಕ್ಕೆ ಚಿನಿಮದೆಲ್ಲ ಮುಗೀತಲ್ಲ, ನಾನು ಮಧ್ಯಾಹ್ನಕ್ಕೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಲು ಸೋರೆಕಾಯಿ ಇತ್ತು. ಸೊ ಅದನ್ನು ಹಾಫ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಅದು ಯಾಕೋ ಜಾಸ್ತಿ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಬೇಕಾಗುತ್ತೆ ಅಂತ ಹೇಳಿ ಇದನ್ನು ಒಂದು ಹಾಲು ಸೋರೆಕಾಯಿ ಇತ್ತಲ್ಲ, ಬಾಟಲ್ ಗಾರ್ಡ್, ಅದನ್ನು ತೊಗೊಂಡೆ ನಾನು. ಸೊ ಇದರಲ್ಲಿ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಒಳಗಡೆ ತಿರುಳು ಇರುತ್ತಲ್ವ, ಅದನ್ನು ನಾನು ತಿನ್ನೋದಿಲ್ಲ. ಸೊ ಅದನ್ನು ತೆಗ್ದಾಕ್ಬಿಟ್ಟು ನಾನು ನೀಟಾಗಿ ಸಣ್ಣದಾಗಿ ಹೆಚ್ಕೊಂಡು ಪಲ್ಯ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಸೊ ಆವಾಗಲೇ ಚಪಾತಿ ಹಿಟ್ಟು ಹರ್ಕೊಂಡಿದ್ದೆ ಅಲ್ವ, ಚಪಾತಿ ಹಿಟ್ಟು ಕಲಿಸ್ಕೊಂಡಿದ್ದೆ. ಸೊ ಅದನ್ನು ಹರಿದು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ 2 ಒಲೆನೂ ಕಚ್ಕೊಂಡ್ಬಿಟ್ರೆ ಆಗುತ್ತೆ ಅಂತ ಒಂದು ಒಲೆಯಲ್ಲಿ ಚಪಾತಿ ಬೇಯಿಸ್ತಾ ಇದ್ದೀನಿ, ಇನ್ನೊಂದು ಒಲೆಯಲ್ಲಿ ನಾನು ಚಿನಿಮಾಗೆ ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ಫುಡ್ನ ರೆಡಿ ಮಾಡ್ತಾಯಿದ್ದೆ. ಸೊ ಆ ಮಧ್ಯದಲ್ಲಿ ಅವಳಿಗೆ ನಾನು 12 o'clock ಎಲ್ಲಾನ ಅವಳಿಗೆ ಹಣ್ಣು ಕೊಡ್ತೀನಿ. ಸೊ ಬಾಳೆಹಣ್ಣು ಕೊಡ್ತೀನಿ ಅವಳಿಗೆ, ಪುಟ್ಟ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಕೊಡೋದಿಲ್ಲ, ಶೀತ ಆಗುತ್ತೆ ಅಂತ ಹೇಳಿಬಿಟ್ಟು ಅವಳಿಗೆ ಪುಟ್ಟ ಬಾಳೆಹಣ್ಣ ಕೊಡ್ತೀನಿ. ಸೊ ಇಲ್ಲಿ ನಾನು ಈ ಕಡೆ ಅವಳಿಗೆ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರಿಟ್ಬಿಟ್ಟು ಸ್ವಲ್ಪ ರುಚಿಗೆ ಉಪ್ಪು ಹಾಕಿ ಅದಕ್ಕೆ ಅಕ್ಕಿನ ಹಾಕಿ ಮತ್ತು ಮಸೂರ್ ದಾಲ್ ಇತ್ತು, ಸೊ ಅದನ್ನು ಹಾಕಿ ಅವೆರಡನ್ನೂ ಫಸ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಆಮೇಲೆ ತರಕಾರಿನ ಆ್ಯಡ್ ಮಾಡೋಣ ಅಂತ. ನಾನು ಪಲ್ಯಕ್ಕೆ ಚಪಾತಿ ಜೊತೆಗೆ ಪಲ್ಯಕ್ಕೆ ಅಂತ ಹೇಳಿಬಿಟ್ಟು ಬಾಟಲ್ ಗಾರ್ಡ್ನ ಹಾಕಿದ್ದೆ ಅಲ್ವಾ. ಸೊ ಅದು ಹಾಲು ಸೋರೆಕಾಯ್ದು ಸ್ವಲ್ಪ ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು 10 ಪೀಸ್ನ ಅದೇ ಅವಳಿಗೂ ಫುಡ್ಡಲ್ಲಿ ಆ್ಯಡ್ ಮಾಡಿದೆ. ಅದು ಬೇಯ್ಕೊಳ್ಳಿ ಅಂತ ಹೇಳ್ಬಿಟ್ಟು ಫಸ್ಟೇ ಹಾಕಿದೆ. ಸೊ ಆ ಕಡೆ ಚಪಾತಿ ರೆಡಿ ಆಗ್ತಿದೆ. ಸೊ ನಾನು ಆಯಿಲ್ ಲೆಸ್ ಹಾಕ್ಕೊಳ್ತೀನಿ, ಬಟ್ ಕಲಿಸೋವಾಗ ನಾನು ಆಯಿಲ್ ಹಾಕ್ಕೊಂಡಿರ್ತೀನಿ. ಹಾಗಾಗಿ ಬೇಯಿಸೋವಾಗ ಆಯಿಲ್ ಹಾಕ್ಕೊಳ್ಳೋದಿಲ್ಲ, ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಡಯಟ್ ಕಾನ್ಷಿಯಸ್ ಮಾಡ್ತಾ ಇರೋದ್ರಿಂದ. ನೆಕ್ಸ್ಟ್ ಬಂದು ಆ ಕಡೆ ಚಪಾತಿ ಹಾಕ್ತಾಯಿದ್ದೆ, ಇವಳಿಗೆ ಇಲ್ಲಿ ಈ ಕಡೆ ಚಿನಿಮಾಗೆ ರೆಡಿ ಮಾಡ್ತಿದ್ದೀನಿ. ಸೊ ಯಾರೋ ಬಂದರು ಅಂತ ಹೇಳಿಬಿಟ್ಟು ಮಧ್ಯದಲ್ಲಿ ಕಾಫಿ ಬೇಕಂತ ಹೇಳಿಬಿಟ್ಟು ಹೇಳಿದ್ರು ಅಂತ ಹೇಳಿ ಬ್ರೂ ಕಾಫಿ ಮಾಡಿದ್ದೆ. ಸೊ ಅದನ್ನು ಬಿಸಿ ಮಾಡಿಬಿಟ್ಟು ಕೊಡ್ತಾಯಿದ್ದೆ. ಆ ಕಡೆ ತವ ತೆಗೆದ್ಬಿಟ್ಟು ಆ ಕಡೆ ಟೀ ಪ್ಯಾನ್ ಇಟ್ಬಿಟ್ಟು ಮಾಡಿಕೊಡ್ತಾಯಿದ್ದೆ. ಅಮ್ಮ ತೊಗೊಂಡೋದ್ರು. ಮತ್ತು ನೆಕ್ಸ್ಟ್ ಈ ಕಡೆ ಚಿನಿಮಾಗೆ ಅದೇ ಹೇಳಿದ್ನಲ್ಲ, ತರಕಾರಿನ ತುರಿದಿಟ್ಕೊಂಡಿದ್ದೆ ಅಂತ, ಬೀಟ್ರೋಟು ಮತ್ತು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ. ಸೊ ಅದನ್ನು ಆ್ಯಡ್ ಮಾಡಿ, ಸೊ ಅದನ್ನು ಆ ಕಡೆ ಶಿಫ್ಟ್ ಮಾಡಿಕೊಂಡೆ. ಅದು ಆ ಕಡೆ ಬೇಯ್ಕೊಳ್ಳುತ್ತೆ ನೀಟಾಗಿ ಅಂತ ಹೇಳಿಬಿಟ್ಟು, ಸಣ್ಣ ಒಲೆ ಅಂತ ಹೇಳಿ. ಸೊ ಈ ಕಡೆ ನಾನು ಎಲ್ಲ ಪಲ್ಯ ಮಾಡೋದಕ್ಕೆ ಅಂತ ಹೇಳಿ ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಂಡಿದ್ನಲ್ವ. ಸೊ ಅದಕ್ಕೆ ಆ ಒಗ್ಗರಣೆ ಹಾಕ್ಬಿಡೋಣ, ಬೇಗ ಆಗಿಬಿಡುತ್ತೆ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕಿ ಅದಕ್ಕೆ ಕಡಲೆಬೇಳೆ ಹಾಕಿಬಿಟ್ಟು ಮೆಣಸಿನ್ಕಾಯಿ ಎಲ್ಲ ಮಾಗಿಸ್ಬಿಟ್ಟು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪೆಲ್ಲ ಆ್ಯಡ್ ಮಾಡಿದೆ. ಸೊ ಚಿನಿಮಾಗೆ ನಾನು ಹೇಳಿದೆ ಬಾಳೆಹಣ್ಣು ಕೊಡ್ತೀನಿ ಈ ಟೈಮಲ್ಲಿ ಅಂತ ಹೇಳಿಬಿಟ್ಟು, ಅವಳಿಗೆ ಫುಡ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಬಾಳೆಹಣ್ಣು ಒಂದು ಬಟ್ಲಿನಲ್ಲಿ ಹಾಕ್ಕೊಂಡ್ಬಿಟ್ಟು ನಾನು ಸ್ಪೂನಲ್ಲೇ ಮ್ಯಾಶ್ ಮಾಡ್ತೀನಿ ಅವಳಿಗೆ. ಸೊ ಅದನ್ನೇ ಇಷ್ಟಪಟ್ಟು ತಿಂತಾಳೆ. ಬಟ್ ಅದನ್ನು ನಾನು ರುಬ್ಬೋದಿಲ್ಲ, ರುಬ್ಬಿದ್ರೆ ಸ್ವಲ್ಪ ಹುಳಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ರುಬ್ಬೋದಿಲ್ಲ. ಸೊ ಆ ಥರ ಮ್ಯಾಶ್ ಮಾಡಿ ಕೊಟ್ಟೆ, ಅಮ್ಮ
ಮಾಡಿಸ್ಕೊಂಡ್ರು. ನಾನಿವಾಗ ಒಗ್ಗರಣೆ ಎಲ್ಲ ಮಾಗಿದ್ಮೇಲೆ ಬಾಟಲ್ ಗಾರ್ಡೆಲ್ಲ ಹಾಕಿ ಸ್ವಲ್ಪ ಅದಕ್ಕೆ ಅರಶಿನ ಪೌಡರ್ನ ಹಾಕಿ ರುಚಿಗೆ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಾಗಿಸ್ತಾ ಇದ್ದೀನಿ. ಮಾಗಿ ಎಲ್ಲ ಆದಮೇಲೆ ಸ್ವಲ್ಪ ಕಾಯಿ ತುರಿನ ಮಾತ್ರ ನಾನು ಕಾಯಿ ಜಾಸ್ತಿ ಹಾಕೋಲ್ಲ, ಅಮ್ಮ ತುರಿದಿದ್ರು ಅಂತ ಹೇಳಿಬಿಟ್ಟು ಯೂಸ್ ಮಾಡ್ತಿದ್ದೆ ಅಷ್ಟೇ. ಆ ಕಾಯಿ ತುರಿನೂ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಮಾಗ್ತು ಎಲ್ಲನ. ಪಲ್ಯನೂ ರೆಡಿಯಾಗೋಯ್ತು, ಆ ಕಡೆ ಚಿನ್ನಿಮಾಗೆ ಮಧ್ಯಾಹ್ನ ಫುಡ್ಡು ಕೂಡ ರೆಡಿಯಾಗೋಯ್ತು. ಸೊ ಅದನ್ನು ಮ್ಯಾಶ್ ಮಾಡಿಬಿಟ್ಟು ರೆಡಿ ಮಾಡಿಟ್ಟು ಬಂದೆ ಅವಳಿಗೆ ತಿನ್ನಿಸ್ಬಿಟ್ಟು ಎಲ್ಲನ. ಸೊ ಇದಾದಮೇಲೆ ನಾನು 2 ಡೇಸ್ ಒಂದ್ಸಲ ನೆಲನ ಒರೆಸ್ಕೊಳ್ತೀನಿ. ಏಕೆಂದರೆ ಚಿನ್ನಿಮ್ಮ ಅಲ್ಲಿ ನೆಲದ ಮೇಲೆಲ್ಲ ಓಡಾಡ್ತಿರ್ತಾಳೆ, ಸೊ ಧೂಳಾಗಿರುತ್ತೆ, ಅವಳು ಬಾಯಿಗೆಲ್ಲ ಕೈ ಇಟ್ಕೊತಿರ್ತಾಳೆ ಅನ್ನೋ ಕಾರಣಕ್ಕೆ ನಾನು 2 ಡೇಸ್ ಒಂದ್ಸಲ ನೆಲನ ವಾಶ್ ಮಾಡ್ಕೊಳ್ತೀನಿ. ಸೊ ಇದನ್ನೆಲ್ಲ ಕಂಪ್ಲೀಟ್ ಮಾಡಿ ಆದಮೇಲೆ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿಬಿಟ್ಟು ಇವಾಗ ಕಸ ಹೊಡ್ಕೊಳ್ತಾ ಇದ್ದೀನಿ. ಸೊ ಆ ಕಡೆ ಏನು ಲೆಫ್ಟ್ ಸೈಡ್ ನೋಡಿಕೊಂಡ್ರೆ ಅಲ್ಲಿ ಅಡುಗೆ ಮನೆ ಇದೆ. ಅಲ್ಲಿ ನೆಕ್ಸ್ಟ್ ಈ ಕಡೆ ಬಂದರೆ ರೈಟ್ ಸೈಡಲ್ಲಿ ದೇವ್ರ ಮನೆ ಇದೆ. ಸೊ ಈ ಕಡೆ ರೈಟ್ ಸೈಡಲ್ಲೇ ಒಂದು ರೂಮ್ ಇದೆ. ಸೊ ಔಟ್ಸೈಡ್ ಒಂದು ರೂಮ್ ಇದೆ, 2 ರೂಮ್ ಇದೆ, ಒಂದು ದೇವ್ರ ಮನೆ, ಒಂದು ಅಡುಗೆ ಮನೆ ಇದೆ. ಸೊ ಇಷ್ಟೂ ಒರೆಸ್ಕೊಂಡು ಬರಬೇಕು. ಸೊ ಈಗ ಅಡುಗೆ ಮನೆ ಎಲ್ಲ ಒರೆಸ್ಕೊಂಡು ದೇವ್ರ ಮನೆ ಕಡೆ ಎಲ್ಲ ಡೈನಿಂಗ್ ಹಾಲ್ ಇದೆಯಲ್ಲ, ಸೊ ಅಲ್ಲಿ ಎಲ್ಲ ಒರೆಸ್ಕೊಂಡು ಫ್ರಿಡ್ಜ್ ಹತ್ರ ಎಲ್ಲ ಒರೆಸ್ಕೊಂಡು ಬರ್ತಾಯಿದ್ದೀನಿ. ಸೊ ಇಷ್ಟನ್ನು ಕಂಪ್ಲೀಟ್ ಮಾಡ್ಕೊಳ್ತಿದ್ದೀನಿ. 2 ಡೇಸ್ ಒಂದ್ಸಲ ಅಷ್ಟೇ, ನಾನು ಡೈಲಿ ಒರೆಸೋದಕ್ಕೆ ಆಗಲ್ಲ ನನಗೆ, ಹಾಗಾಗಿ 2 ಡೇಸ್ ಒಂದ್ಸಲ ಮಾತ್ರ ಒರೆಸ್ಕೊಳ್ತೀನಿ ನೀಟಾಗಿ. ಸೊ ಆ ಕಡೆ ಎಲ್ಲ ಆದಮೇಲೆ ಮ್ಯಾಟೆಲ್ಲ ಹಾಕ್ಕೊಳ್ತೀನಿ. ಸುಮ್ಮನೆ ತುಳಿದಾಡ್ತಾರೆ ಮತ್ತು ಧೂಳಾಗ್ಬಿಡುತ್ತೆ, ಒರೆಸೋದಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು. ಸೊ ನಂದು ಇದೇ ಥರನೇ ಡೈಲಿ ರೊಟೀನ್ ಆಗಿರುತ್ತೆ. ಚಿನಿಮಾನ ಆವಾಗ ಅಮ್ಮ ಕರ್ಕೊಂಡೋಗಿದ್ರು, ಅವಳಿಗೆ ಬಾಳೆಹಣ್ಣೆಲ್ಲ ಕೊಟ್ಟಿದ್ನಲ್ಲ ಅದನ್ನು ತಿನ್ನಿಸ್ಬಿಟ್ರು. ಮತ್ತು ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಫುಡ್ ಮಾಡಿದ್ನಲ್ಲ, ಸೊ ಅದನ್ನು ಕೂಡ ಅವಳಿಗೆ ತಿನ್ನಿಸ್ತಾಯಿದ್ರು. ಸೊ ಹಾಗಾಗಿ ನಾನು ಹೋಗಲಿಲ್ಲ ಆ ಕಡೆ ನೆಲ ಒರೆಸೋದಕ್ಕೆ ಅಂತ ಹೇಳಿಬಿಟ್ಟು ಬಂದೆ ನಾನು ಈ ಕಡೆ. ಬೆಳಗ್ಗೆ ಎದ್ದು ಒರೆಸೋದಕ್ಕೆ ಆಗಲಿಲ್ಲ, ಅವಳು 7 o'clockಗೆಲ್ಲ ಎದ್ಲಲ್ವಾ, ಸೊ ಹಾಗಾಗಿ ಆಗಲೇ ಇಲ್ಲ. ಮತ್ತು ನೆಂಟರು ಬರ್ತಾರೆ ಅಂತ ಹೇಳಿಬಿಟ್ಟು ಹೇಳಿದರು. ಹಾಗಾಗಿ ಸ್ವಲ್ಪ ಬೇಗ ಮುಗಿಸ್ಕೊಂಡ್ಬಿಡೋಣ ಕೆಲಸನ, ಆಮೇಲೆ ಸ್ನಾನಕ್ಕೆಲ್ಲ ಹೋಗೋಣ, ಫ್ರೆಶ್ ಆಗೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ ನಾನು. ಸೊ ಆಲ್ಮೋಸ್ಟ್ ಅರ್ಧ ಕ್ಲಿಯರ್ ಮಾಡಿ ಆಗಿದೆ. ಸೊ ಇವಾಗ ಹೋಗಿದ್ದೀನಲ್ಲ ಅದು ನಮ್ಮ ರೂಮು. ಸೊ ಆ ರೂಮನ್ನು ಕ್ಲಿಯರ್ ಮಾಡಿಕೊಂಡು ಒರೆಸ್ಕೊಂಡು ಬಂದೆ. ಸೊ ಈಗ ಹಾಲನ್ನ ಒರೆಸ್ಕೊಳ್ತಾ ಇದ್ದೀನಿ. ಸೊ ಒರೆಸ್ಕೊಂಡು ಆದಮೇಲೆ ನಂದು ಬ್ರೇಕ್ಫಾಸ್ಟ್ ಎಲ್ಲ ನೆಲ ಒರೆಸಿ ಆದಮೇಲೆ ತಿಂದ್ಕೊಂಡು ಮಾಮೂಲಿ ಆವಾಗಲೇ ಮಾಡಿಟ್ಟಿದ್ನಲ್ಲ ಓಟ್ಸ್ ಖೀರು, ಸೊ ಅದನ್ನು ತಿಂದ್ಕೊಂಡು ಬಂದೆ ನಾನು. ತಿಂದ್ಕೊಂಡು ಆದಮೇಲೆ ಫ್ರೆಶ್ ಅಪ್ ಆಗೋದಕ್ಕೆ ಅಂತ ಹೇಳಿಬಿಟ್ಟು ಹೋದೆ. ಆಲ್ರೆಡಿ ಟೈಮ್ ಆಗೋಗಿತ್ತು. ಫ್ರೆಶ್ ಅಪ್ ಆಗಿ ಬಂದೆ ನಾನು. ಇನ್ನೇನು ಬರ್ತಾರೆ ಅಂತ ಹೇಳಿಬಿಟ್ಟು ನೆಂಟರು. ಫ್ರೆಶ್ ಅಪ್ ಎಲ್ಲ ಆಗೋಯ್ತು. ಸೊ ಇಷ್ಟು ನಂದು ಡೈಲಿ ರೊಟೀನು. ಸೊ ಅಮ್ಮ ಇವತ್ತು ಅವಳನ್ನ ಕರ್ಕೊಂಡು ಆಟ ಆಡಿಸ್ತಿದ್ರಲ್ವ, ಸೊ ಹಾಗಾಗಿ ಜಡೆ ಹಾಕೋದಕ್ಕೆ ಬರಲಿಲ್ಲ. ನನಗೆ ಜಡೆ ಹಾಕೊಳ್ಳೋದಕ್ಕೆ ಬರಲ್ಲ ಅಂತ ಹೇಳಿಬಿಟ್ಟು ನಾನು ಹಾಗೆಯೇ ಜುಟ್ಟು ಹಾಕ್ಕೊಂಡು ಬಂದುಬಿಟ್ಟೆ. ಸೊ ಇಷ್ಟು ನಂದು ಡೈಲಿ ರೊಟೀನ್ ಆಗಿರುತ್ತೆ. ಇದು ವೆಡ್ನೆಸ್ಡೇ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಐ ಹೋಪ್ ಎಲ್ಲರಿಗೂ ಇದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಮತ್ತು ಅಲ್ಲೇ ಹಾಕಿದ್ದೀನಿ ಅಲ್ವಾ, ಆ ಗಿಡಗಳನ್ನು ನಾನು ನಿಮಗೆ ತೋರಿಸ್ತೀನಿ ಇವಾಗ ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ಅದನ್ನು ಹಾಕಿಬಿಟ್ಟು ಆ ಸೀಡ್ಸ್ ಎಲ್ಲ ಹಾಕಿಬಿಟ್ಟು ನನಗೆ 2 ಡೇಸ್ ಆಗಿದೆ ಅಷ್ಟೇ. ಸೊ ಅದು ಹೇಗಿದೆ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ಕೊಳ್ತೀನಿ. ನಾನು ಹಸಿ ತಲೆನೆಲ್ಲ ಬಾಚೋದಕ್ಕೆ ಹೋಗಲ್ಲ, ಏಕೆಂದರೆ ರೂಟ್ಸ್ ಎಲ್ಲದು ಸ್ವಲ್ಪ ಬಿಸಿನೀರು ಹಾಕಿದಾಗ ಲೂಸಾಗಿರುತ್ತೆ. ಸೊ ಅದಕ್ಕೋಸ್ಕರ ಅದೆಲ್ಲ ಕಿತ್ಕೊಂಡು ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಸಿದಲ್ಲೇ ತಲೆನ ಕೆರೆಯೋದಕ್ಕೆ ಹೋಗಲ್ಲ, ಸ್ವಲ್ಪ ಆರಿಸ್ಕೊಂಡೆ ನಾನು ಬಾಚ್ಕೊಳ್ಳೋದು. ಸೊ ಈಗ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಮೊನ್ನೆ ಹಾಕಿದ್ವಲ್ಲ 2 ಡೇಸ್ ಆಯ್ತು ಅಷ್ಟೇ. ಇದು ಕೊತ್ತಂಬರಿ ಸೀಡ್ಸ್ ಹಾಕಿರೋದು, ಇಲ್ಲಿ ಬಂದು ಮೆಂತ್ಯ ಸೀಡ್ಸ್ ಹಾಕಿರೋದು. ಮೆಂತ್ಯ ಸೀಡ್ಸು ಅಲ್ಲಿ ಮೊಳಕೆ ಹೊಡೆದಿದೆ, ನೀವು ನೋಡ್ತಾ ಇರ್ಬೋದು, ನಾನು ತೋರಿಸ್ತಾ ಇದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಡೈಲಿನಲ್ಲಿ ತೋರಿಸ್ತಾ ಇರ್ತೀನಿ ನಾನು. ಸೊ ಹೀಗೆ ನೋಡ್ತಾ ಇರಿ ವಿಡಿಯೋನ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ.